ನಡೆಸ್ತಾ ಇದ್ರು. ಆ ಹಾಸ್ಟೆಲಿನ ಒಬ್ಬ ಹುಡುಗ ಕುವೆಂಪು ಅವರ ಕ್ಲಾಸ್ಮೇಟ್. ಹೇಗೆ ಸಂಪರ್ಕಗಳಿರುತ್ತೆ ಅಂತ ನೋಡಿ, ಎಲ್ಲಿಂದ ಎಲ್ಲಿಗೆ ಯಾವ ರೀತಿ ಜೀವನದ ಗತಿ ಬದಲಾಗ್ತದೆ. ಸದ್ಭಾವನೆಗಳು ಎಲ್ಲಿಂದಲಾದರೂ ಬರಬಹುದು, ಯಾವಾಗ ಬೇಕಾದರೂ ಬರಬಹುದು, ಯಾರಿಗೆ ಬೇಕಾದರೂ ಬರಬಹುದು. ಜೀವನದ ತಿರುವು ಹೇಗೆ ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಮತ್ತು ನಮ್ಮಲ್ಲೂ ಎಷ್ಟೋ ಜನಕ್ಕೆ ಆ ರೀತಿಯಾಗಿ ಆಗಿರುತ್ತೆ. ಕುವೆಂಪು ಅವರ ಕ್ಲಾಸ್ಮೇಟು ನಮ್ಮ ಮಠದ ಹಾಸ್ಟೆಲಿನ ವಿದ್ಯಾರ್ಥಿ. ಕುವೆಂಪು ಅವರಿಗೆ ಅವಾಗ ಹುಷಾರಿಲ್ಲ, ಆದರೆ ಅವರಿದ್ದಂಥ ಹಾಸ್ಟೆಲಲ್ಲಿ ಒಳ್ಳೆಯ ಔಷಧ ವ್ಯವಸ್ಥೆ ಇರಲಿಲ್ಲ. ಕಡೆಗೆ ಸ್ನೇಹಿತನಿಗೆ ಗೊತ್ತಾಗಿ ಆತ ಸಿದ್ದೇಶ್ವರ ಸ್ವಾಮೀಜಿ ಅಂತ, ಆಗ ಮಠದ ಮುಖ್ಯಸ್ಥರು, ಅವ್ರಿಗೆ ಬಂದು ಹೇಳ್ದ, ನನ್ನ ಸ್ನೇಹಿತನಿಗೆ ಹುಷಾರಿಲ್ಲ, ಆದರೆ ಅವನಿಗೆ ಔಷಧಿ ಇಲ್ಲ ಅಂಥೇಳಿ. ಕಡೆಗೆ ಸಿದ್ದೇಶ್ವರ ಸ್ವಾಮೀಜಿಯವರು ಹೋಗಿ ಅವ್ರನ್ನ ನೋಡಿ, ನೀನು ನಮ್ಮ ಮಠಕ್ಕೆ ಬಾ, ಅಲ್ಲಿ ಔಷಧೋಪಚಾರ ಎಲ್ಲ ಮಾಡ್ತೀವಿ ಅಂತ ಹೇಳಿ ಮಠಕ್ಕೆ ಕರ್ಕೊಂಡು ಬಂದು ಅವ್ರನ್ನ ನೋಡಿಕೊಂಡು, ನಂತರ ನೀನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರಬೇಕಾಗತ್ತೆ, ಯಾಕಂದರೆ ಬಹಳ ವೀಕ್ ಆಗಿದ್ದಿ ನೀನು ಅಂತ ಹೇಳಿ ಮಠದಲ್ಲೇ ಒಂದು 2 ತಿಂಗಳು ಇರಿಸ್ಕೊಂಡು ಚೆನ್ನಾಗಿ ಆದಮೇಲೆ ಅವ್ರಿಗೆ ಹೇಳಿದ್ರಂತೆ ಸಿದ್ದೇಶ್ವರ ಸ್ವಾಮೀಜಿಯವರು, ನೀ ಇಲ್ಲೇ ಇರಪ್ಪ, ಒಳ್ಳೆ ವಿದ್ಯಾರ್ಥಿ ಇದ್ದಿ ನೀನು ಅಂತ ಹೇಳಿ. ಕಡೆಗೆ ಮಠದಲ್ಲಿ ಸನ್ಯಾಸಿಗಳನ್ನು ಮಠದಲ್ಲಿದ್ದು ಶುಶ್ರೂಷೆ ಪಡೆದು ಚೆನ್ನಾಗಿ ಆದಮೇಲೂ ಕೂಡ ಅವರೇ ಬರ್ಕೊಂಡಿದ್ದಾರೆ. ಅವರಿಗೆ ಮಠದ ಸ್ವಾಮಿಗಳು ಸನ್ಯಾಸಿಗಳು ಅಂತಂದರೆ ಪರಾವಲಂಬಿಗಳು ಅನ್ನೋ ಭಾವನೆಯೇ ಇತ್ತಂತೆ. ಆದರೆ ಏನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಗೌರವ ತೋರಿಸ್ತಾ ಇದ್ರಂತೆ. ಆಮೇಲೆ ಇವರು ನಿಸ್ವಾರ್ಥಿಗಳು ಅಂತ ಗೊತ್ತಾಯಿತು. ಆಮೇಲೆ ಇವರು ತತ್ವವನ್ನು ತಿಳ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ರಾಮಕೃಷ್ಣರ ಬಗ್ಗೆ, ವಿವೇಕಾನಂದರ ಬಗ್ಗೆ, ಶಾರದಾ ಮಾತೆಯವ್ರ ಬಗ್ಗೆ ಓದ್ಕೊಂಡ್ರು, ಬುದ್ಧಿವಂತರು. ಓದ್ಕೊಂಡ್ಮೇಲೆ ಅವ್ರಿಗೆ ಗೊತ್ತಾಯಿತು ದೇವರಿದ್ದಾನೆ. ಯಾವ ರೀತಿಯಾಗಿ ಅಂತಂದರೆ, ಕಡೆಯವರೆಗೆ ಅವ್ರು ಬೇರೆ ಯಾವ ದೇವರನ್ನು ನಂಬಲಿಲ್ಲ, ಇಟ್ಕೊಳ್ಳಲಿಲ್ಲ, ಪೂಜೆ ಮಾಡಲಿಲ್ಲ. ಅಂದರೆ ಗಣೇಶ, ಲಕ್ಷ್ಮೀ, ಸರಸ್ವತಿ ಯಾವ ದೇವರನ್ನು ಇಟ್ಕೊಳ್ಳಲಿಲ್ಲ. ಇಟ್ಕೊಂಡಿದ್ದು 3 ದೇವರು. ಅವರ ಮನೆಯಲ್ಲಿ, ಒಂದು ದೇವ್ರ ಮನೆಯಲ್ಲಿ ರಾಮಕೃಷ್ಣ, ಶಾರದಾ ಮಾತೆ, ವಿವೇಕಾನಂದ. ಈ ಯುಗದ ದೇವರಂದರೆ ಇವರು ನನಗೆ ಒಪ್ಪಿಗೆ ಆದವರು, ಇವರು ನನ್ನನ್ನು ಪೂಜಿಸ್ತೀನಿ ಅಂತ ಹೇಳಿ ಅವರು ಪೂಜೆ ಮಾಡ್ಕೊಂಡು ಬಂದಂಥವ್ರು. ತಮ್ಮ ಉಪನ್ಯಾಸಕರಾಗಿದ್ದಾಗ ತಮ್ಮ ಊರಿಗೆ ಹೋಗಿದ್ದಾಗ, ಆ ಊರಿನ ಅವರ ಮನೆ ಹಿಂಭಾಗ ತೀರ್ಥಹಳ್ಳಿ, ನಿಮಗೆಲ್ಲ ಗೊತ್ತಿರುತ್ತೆ ಹೆಚ್ಚಿನವರಿಗೆ, ಕೊಪ್ಪಳ್ಳಿ ಅಂತ ಒಂದು ಗ್ರಾಮ. ಅಲ್ಲಿ ಅವ್ರ ಮನೆ ಹಿಂಭಾಗ ಪಶ್ಚಿಮ ಘಟ್ಟಗಳ ಒಂದು ಸಾಲು, ಅಲ್ಲಿ ಅವರು ಕುಳಿತುಕೊಂಡು ಈ ಹಾಡನ್ನು ಸಾಯಂಕಾಲ ಸುಮಾರು ಈ ಹಾಡನ್ನು ರಚಿಸ್ತಾರೆ, ರಾಮಕೃಷ್ಣರ ಮೇಲೆ ರಚಿಸ್ತಾರೆ. ಬಹಳ ಸುಂದರವಾದಂತಹ ಹಾಡು, ಬಾ ಶ್ರೀ ಗುರುದೇವನೇ ಬಾ ಅಂತ ಹೇಳಿ. ನಾವು ಇಲ್ಲಿ ಇವತ್ತು ಹಾಡೋದು ಉದ್ದೇಶ ಏನಂತ ಹೇಳಿದ್ರೆ, ರಾಮಕೃಷ್ಣರು ನಮ್ಮ ಹೃದಯದಲ್ಲಿ ಬರಲಿ ಮತ್ತು ನಮ್ಮ ಈ ಮನೆಗೆ ಬರಲಿ, ಇಲ್ಲಿ ನೆಲೆಸಲಿ ಅಂತ. ಆ ಉದ್ದೇಶದಿಂದ ಯಾರಿಗೆ ಬರುತ್ತೆ ಅವರು ಒಟ್ಟಿಗೆ ಹಾಡ್ಬೋದು. ಶ್ರುತಿಯನ್ನು ಕೂಡ ಕಡಿಮೆ ಇಡ್ತೀನಿ, ಹೊಸಬರು ಕೇಳಿಸ್ಕೊಳ್ಬೋದು.